ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಜಮಲ್ಲಪ್ಪ ಜೋತವ. ವಿಶೇಷವಾಗಿ ವಕ್ಫ್ ಕಾನೂನಾಗಿ ಮಾಡಬಾರ್ದು, ಅದರಲ್ಲಿ ಅನೇಕ ದೋಷಗಳಿದ್ದಾವೆ, ಅದು ನಿಲ್ಲಿಸಬೇಕು ಅಂತೇಳಿ ಮುಸ್ಲಿಂ ಸಮುದಾಯದ ಅನೇಕರು ಹೆಚ್ಚು ಕಡಿಮೆ 73 ಜನ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಇದು ತಪ್ಪದ, ಕಾನೂನು ಮಾಡಿದ್ದು ಸಂವಿಧಾನ ವಿರೋಧಿ ಅದ ಅನ್ನುವಂಥ ಅವ್ರ ವಾದ. ಅದರಲ್ಲಿ ವಿಶೇಷವಾಗಿ ಕಪಿಲ್ ಸಿಬ್ಬಲ್ ಅವರಾಗಿರ್ಬೋದು, ಮನು ಸಿಂಘ್ವಿ ಅವರಾಗಿರ್ಬೋದು ತಮ್ಮ ವಾದವನ್ನು ಮಂಡಿಸಿದ್ದಾರೆ ಸಾಕಷ್ಟಾಗಿ. ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಹಿನ್ನೆಲೆಯಲ್ಲೇ ಚರ್ಚೆ ನಡೆಸಿದಾಗ ನಿನ್ನೆ ಮತ್ತು ಇವತ್ತು ಒಂದು ದೊಡ್ಡ ಪ್ರಶ್ನೆ ಅವ್ರಿಗೆ ಎದುರಾಗಿದೆ. ಮೊದಲದಾಗಿ ಸರ್ಕಾರದಲ್ಲಿ ವಕ್ಫ್ ಬೋರ್ಡ್ದಲ್ಲಿ ಹಸ್ತಕ್ಷೇಪ ಮಾಡೋದು, ಫೈನಲ್ ಡಿಸಿಷನಲ್ಲಿಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಕಲೆಕ್ಟರ್ ಅವರಿಗೆ ಅಂದರೆ DC ಅವರಿಗೆ, ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದು, ಅವ್ರು ಏನು ಹೇಳ್ತಾರೆ ಅದು ಫೈನಲ್ ಆಗುವಂಥದ್ದು. ಇಂಥವೆಲ್ಲ ಅನೇಕ ಕೆಲವೊಂದು ಬದಲಾವಣೆ ಮಾಡಿ ಸರ್ಕಾರದ ಪೂರ್ಣ ಹಿಡಿತವನ್ನು ವಕ್ಫ್ ಮಂಡಳಿಗಳ ಮೇಲೆ ಮಾಡಬೇಕು ಅನ್ನೋದು ಈ ಒಂದು ವಕ್ಫ್ ಮಸೂದೆ 2025 ಒಳಗಿನ ಗುಟ್ಟು ಅಂಥೇಳಿ ಮುಸ್ಲಿಮರು ವಾದ ಮಾಡ್ತಾ ಇದ್ದಾರೆ. ನಮ್ಮ ಆಸ್ತಿಗಳ ಮೇಲೆ ಇವ್ರದ್ದು ಯಾಕಪ್ಪ ಹಕ್ಕು, ವಕ್ಫ್ ನಮ್ಮದು, ನಮಗೆ ದಾನ ಮಾಡಿರ್ತಾರೆ, ನಮ್ಮ ದೇವ್ರಿಗೆ ನಮ್ಮ ದೇವಸ್ಥಾನಗಳಿಗೆ ನಾವು ಖರ್ಚು ಮಾಡೋಕ್ಕಾಗಿರುವಂಥ ದುಡ್ಡು ಅಥವಾ ಆಸ್ತಿ, ನಮ್ಮ ಮಸೀದಿಗಳಲ್ಲಿ ನಮಾಜ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ನಮ್ಮ ಧಾರ್ಮಿಕ ಕಾರ್ಯಗಳಿಗಾಗಿ ಇದ್ದಂಥ ಆಸ್ತಿ ಅದನ್ನು ಇವತ್ತು ನೀವು ಕಸ್ಕೊಳ್ತಾ ಇದ್ದೀರಿ ನಮ್ಮ ಹಕ್ಕನ್ನು ಅಂತ ತಿಳ್ಕೊಂಡು ಒಂದು 73 ಜನ ಅರ್ಜಿ ಸಲ್ಲಿಸಿದ್ದಾರೆ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ. ಅದು ಈಗ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಇದಕ್ಕೆ CJI ಮುಖ್ಯ ನ್ಯಾಯಮೂರ್ತಿಯವರಾದಂಥ ಈ ಸಂಜೀವ್ ಖನ್ನಾ ಇದರದ್ದು ಹೆಡ್ ಆಗಿದ್ದಾರೆ. ಅದೇ ಕಾರಣಕ್ಕೆ ಜೊತೆಗೆ ಸಂಜೀವ್ ಕುಮಾರ್ ಮತ್ತು KV ವಿಶ್ವನಾಥನ್ ಸಹಿತ 3 ಸದಸ್ಯ ಪೀಠ ಚರ್ಚೆ ಮಾಡ್ತದೆ. ಅವ್ರಿಗೆ ಎಲ್ಲೆಲ್ಲಿ ಸಂಶಯ ಬಂದದ್ದು ಅವ್ರು ಕೇಳ್ತಾ ಬಂದಿದ್ದಾರೆ. ನಿನ್ನೆನೂ ನಿಮಗೆ ಗೊತ್ತದ, ಅದು ಇವತ್ತು ಮುಂದುವರೆದ. ಹಿಂದೂ ಟ್ರಸ್ಟ್ಗಳಲ್ಲೇ ಇವತ್ತು ನೀವೇನೋ ಮಾಡ್ತಾಯಿದ್ರಿ, ಈ ಒಂದು ವಕ್ಫ್ಗಳಲ್ಲೇ ಒಂದು ಮುಸ್ಲಿಮೇತರ ಅಂದರೆ ಹಿಂದೂಗಳಿಂದಾಗಿರ್ಬೋದು ಮತ್ತಾರು ಆಗಿರ್ಬೋದು ಇಬ್ಬರನ್ನ ಹಾಕುವಂತ ಮಾಡ್ತಾಯಿದ್ರಿ ಬೋರ್ಡ್ನಲ್ಲೇ. ಅಡ್ಡಿಲ್ಲ ಮಾಡಿರಿ, ಯಾಕಂದರೆ ಒಂದು ಏನಪ್ಪ ಪಾರದರ್ಶಕತೆ ಬರಲಿ, ಅಲ್ಲಿ ಏನು ನಡೀತದೆ ಜನಕ್ಕೆ ಗೊತ್ತಾಗಲಿ. ಯಾಕಂದರೆ ವಕ್ಫ್ ಆದರೂ ಸಹ ಸಾರ್ವಜನಿಕರ ಆಸ್ತಿನ ಸಾರ್ವಜನಿಕ ದಾನ ಮಾಡಿದಂಥದ್ದು ಧಾರ್ಮಿಕ ಕಾರ್ಯಗಳಿಗೆ, ಇಸ್ಲಾಂ ಧರ್ಮದ ಧಾರ್ಮಿಕ ಕಾರ್ಯಗಳಿಗೆ ಈ ದುಡ್ಡನ್ನು ಈ ಆಸ್ತಿನ ಬಳಸೋಕಾಗಿರ್ತದೆ. ಅದು ಗೊತ್ತಿರಲಿ, ಯಾರೋ ವೈಯಕ್ತಿಕ ಜನ ಅದು ಬಳಸಬಾರದು ಅನ್ನುವಂಥ ದೃಷ್ಟಿಕೋನದಿಂದ ನೀವೇನು ಮಾಡಿದಿರಿ, ಭಾಳ ಒಳ್ಳೆ ಕೆಲಸ ಮಾಡಿದಿರಿ. ಹಾಗಾಗಿ ನಿಮ್ಮ ಟ್ರಸ್ಟ್ಗಳಲ್ಲೇ, ಹಿಂದೂ ಟ್ರಸ್ಟ್ಗಳಲ್ಲೇ ಮತ್ತು ಇನ್ನುಳಿದ ನಿಮ್ಮ ಏನಪ್ಪ ಅಂತಂದ್ರೆ ಈ ಒಂದು ದೇವಸ್ಥಾನಗಳ ನೀವೇನು ಮಾಡ್ಕೊಂಡಿರ್ತೀರಿ ಬೋರ್ಡ್ಗಳಲ್ಲೇ, ನೀವು ಮುಸಲ್ಮಾನರ ಅಥವಾ ಹಿಂದೂ ಏದರ ಒಂದು ಇಬ್ಬರು ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ನಿನ್ನೆ ಮಾಡಿದ್ರು. ಅದು ಇವತ್ತು ಮತ್ತೆ ಮುಂದುವರೆದಾಗ ಅದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಏನದು ಉತ್ತರ ಕೊಡೋದು ಇದಕ್ಕೆ ಅಂತೇಳಿ ನೀವು ಏನೋ ತಪ್ಪಿಸಿದ್ರು, ಏನೋ ಮಾಡಿದರು, ಏನೇನೋ ಮಾತು ಬದಲಾಯಿಸಿದರು. ಆದರೆ ಸಂಜೀವ್ ಖನ್ನಾ ಅವರು ಈ ಪ್ರಶ್ನೆಯನ್ನು ಕೇಳಿದ್ರು, ಮೂಲಭೂತ ಪ್ರಶ್ನೆ. ಇಲ್ಲಿ ನಮ್ಮ ಧಾರ್ಮಿಕ ಸ್ವತಂತ್ರದ ಆರ್ಟಿಕಲ್ 25 ಪ್ರಕಾರ ಎಲ್ಲರೂ ಅವ್ರ ಧರ್ಮವನ್ನು ಆಚರಿಸೋದು, ಅವ್ರವ್ರ ಧರ್ಮವನ್ನು ಆಚರಿಸಲಿ, ಅವ್ರ ಧರ್ಮದಲ್ಲಿ ಅವ್ರು ಹೋಗಲಿ, ಇದನ್ನು ಸ್ವತಃ ಸಂವಿಧಾನ ಬದ್ಧದ ಇದು ಮಾಡಲಿ ಅಂದಾಗ ಅದರಲ್ಲಿ ವಕ್ಫ್ ಇದು ಪೂರ್ತಿ ಧಾರ್ಮಿಕ, ಅದು ಇಸ್ಲಾಂ ಧರ್ಮ ನೆಲೆಗಟ್ಟೆ ನಡೆದಂಥದ್ದು. ಅದು ನಿಮ್ಮ ಹಿಂದೂಗಳದ್ದೇನು ಕೆಲಸ? ಯಾಕಂದ್ರೆ ಆ ದುಡ್ಡನ್ನು ಅಥವಾ ಆ ಒಂದು ಆಸ್ತಿಯನ್ನು ಖರ್ಚು ಮಾಡೋದಿರ್ತದಪ್ಪ ಅಂದ್ರೆ ಇಸ್ಲಾಂ ಧರ್ಮದ ನೆಲೆಗಟ್ಟಿನಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ಇಸ್ಲಾಂ ಧರ್ಮದ ಮುಖ್ಯ ಮಸ್ಜಿದ್ ಆಗಿರ್ಬೋದು ಅಥವಾ ಇನ್ನುಳಿದವಾಗಿರ್ಬೋದು, ಇವುಗಳ ಒಂದು ಸುಧಾರಣೆಗೆ, ಅಲ್ಲಿ ಧರ್ಮದ ಕಾರ್ಯಗಳು ನಡೆಯೋದಕ್ಕಾಗಿ, ಜನರ ಶಿಕ್ಷಣಕ್ಕಾಗಿ ಇವೆಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲಿ ನಿಮ್ಮ ಹಿಂದೂಗಳದೇನು ಕೆಲಸ ಅನ್ನುವಂಗೆ ಪ್ರಶ್ನೆ ಮಾಡಿದರು. ಅಂದರೆ ಹೋಗ್ತಿರಲ್ಲ, ಹೋಗ್ರಿ, ಅಡ್ಡಿಲ್ಲ, ಒಂದು ಪಾರದರ್ಶಕತೆ ಬರ್ತದೆ. ಹಾಗೆ ನೀವು ಅದೇ ರೀತಿಯಾಗಿ ಹಿಂದೂಗಳ ಟ್ರಸ್ಟ್ನಲ್ಲೇ ಹಿಂದೂಗಳಲ್ಲದವರನ್ನು ತೊಗೊಳ್ತೀರಿ ನೀವು ಪ್ರಶ್ನೆ ಮಾಡಿದರು. ಅದಕ್ಕೆ ಇವತ್ತು ನಮ್ಮ ತುಷಾರ್ ಮೆಹ್ತಾ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಯಾಕ್ರಿ ಹೇಗಾದ್ರೆ ಯಾಕೆ ತಗೋಬಾರ್ದು ಅವ್ರ ಪ್ರಶ್ನೆ ನಮಗೆ ತಿಳಿತಾ ಇಲ್ಲ. ನಾವು ಅಂದಾಗಿಲ್ಲ, ಅದು ಹಿಂದೂಗಳ ಧರ್ಮದ ಹಸ್ತಕ್ಷೇಪ ಮಾಡಿದಂಗೆ ಆಗ್ತದೆ, ಹಾಗೆ ಏನೋ ವಾದ ಮಾಡಲಿಕ್ಕೆ ಹೋದಾಗ ಅದು ಇಲ್ಲಿ ನಾವು ನೋಡ್ರಿ, ಇಲ್ಲಿ ಕುಳ್ತಾವ್ರು ನಾವು ಅದೇನೋ ಒಂದಿಷ್ಟು ನ್ಯಾಯಾಂಗ ಸಂಬಂಧಿಸಿದ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ನಾವು ನ್ಯಾಯಾಂಗದಲ್ಲಿ ಕುಳಿತಿದ್ದೀವಪ್ಪ. ಇಲ್ಲಿ ನಮಗೆ ಎಲ್ಲ ಧರ್ಮಗಳು ಅಷ್ಟೆ, ನಾವಿಲ್ಲಿ ಧರ್ಮದ ಪರವಾಗಿ ನಿಂತಿಲ್ಲ, ಯಾವ ಧರ್ಮದ ಪರವೂ ಇಲ್ಲ. ನಾವು ಯಾವ ಧರ್ಮದವನು ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಾಗಿದ್ದಷ್ಟು ಹಿಂದೂಗಳ ಟ್ರಸ್ಟ್ಗಳಲ್ಲೇ ಮುಸ್ಲಿಮರ ಒಂದು ಏನಪ್ಪ ಅಂದ್ರೆ ಅಸ್ತಿತ್ವ ಕೊಡ್ಲಿಕ್ಕೆ ಸಾಧ್ಯದಿಲ್ಲ. ಮೊದಲು ನೀವು ಕೊಟ್ಟರು ಅವ್ರಿಗೆ ಮತ ಹಾಕುವಂಥ ಹಕ್ಕಿಟ್ಟಿದ್ದೀರಾ, ಈಗ ಕೊಡ್ತಾರಿಲ್ಲ ಅಂತಲ್ಲ, ಅಲ್ಲಿ ಮತ ಹಾಕಿ ಹಕ್ಕಿರೋದಲ್ಲ, ಕೇವಲ ನಮ್ಮ ಅಭಿಪ್ರಾಯ ಹೇಳೋದು ಅಂತ ಹೋಗುವಂಥದ್ದು ಇರ್ತದೆ. ನೀವು ಅದರಲ್ಲಿ ಎಕ್ಸಿಕ್ಯೂಟಿವ್ ಒಳಗೆ ನೀವು ಅವ್ರಿಗೂ
ತಮ್ಮ ಅಭಿಪ್ರಾಯ ದಾಖಲಿಸುವಂಥದ್ದು ಹೇಳುವಂಥದ್ದು ಇಟ್ಟಿದ್ದೀರಾ? ಅವರಾಗೆ ವೋಟ್ ಅದರ ಮತದ ಅಧಿಕಾರ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆಯೂ ಸಹಿತ ಕೇಳಿದ್ದಾರೆ. ಅದಕ್ಕೆ ನೀವು ಮಾಡಿರ್ಬೋದಲ್ಲ, ಇದಕ್ಕೆ ನಾವು ಉತ್ತರ ಬೇಕಾಗಿದೆ. ನೀವು ಉತ್ತರ ಯಾವಾಗ ಕೊಡ್ತೀರಿ ಅಂದರೆ ಸಹಜವಾಗಿ ಒಂದು ವಾರ ಕೇಳಿದ್ದಾರೆ. ಮೋಸ್ಟ್ಲಿ ಭಾಳಷ್ಟು ಜನ ಏನು ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ಈ ನ್ಯಾಯಾಂಗ ಆದರೂ ಸಹಿತ ಈ ಒಂದು ಏನಪ್ಪ ಅಂತಂದ್ರೆ ಈ ಕಾನೂನು ಮಾಡಿದಾರೆ ಅದನ್ನು ಮೋಸ್ಟ್ಲಿ ರದ್ದು ಮಾಡಲಿಕ್ಕಿಲ್ಲ ಅಥವಾ ಮುಂದೆ ಹಾಕಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ರು. ಅದರ ಒಂದು ವಾರದವರೆಗೆ ಸಮಯ ಕೇಳಿದ್ರು ತುಷಾರ್ ಮೆಹ್ತಾ ಅವರು. ಒಂದು ವಾರ ಟೈಮ್ ಕೊಟ್ಟು ಅಷ್ಟರೊಳಗೆ ನೀವು ಬಂದು ಹೇಳಬೇಕಾದ ಉತ್ತರ. ನಿಮ್ಮಲ್ಲೇ ನೀವು ಹೆಂಗೆ ಹಿಂದೂಗಳು ಅವರ ಈ ಒಂದು ವಕ್ಫದಲ್ಲಿ ಹೋಗಿ ಮೆಂಬರ್ಶಿಪ್ ಕೊಡ್ರಿ ಅಂತ ಕಾನೂನು ಮಾಡಿದಿರಿ, ಹಂಗೆ ನಿಮ್ಮೊಳಗೆ ಮಾಡ್ತೀರೇನು ಅಂದರೆ ನೀವು ಮಾಡಲಿಲ್ಲ ಅಂದ್ರೆ ಅಲ್ಲಿ ಯಾಕೆ ನಿಮ್ಮವರು ಅನ್ನುವಂಥ ಸ್ಪಷ್ಟ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ನಮ್ಮ ವಕ್ಫ್ ಕಾನೂನಿಗೆ ಮೂಲಭೂತ ಪ್ರಶ್ನೆ ಒಂದು ಎದುರಾಗಿಬಿಟ್ಟದೆ ಇವತ್ತು. ಈ ಮೂಲಭೂತ ಪ್ರಶ್ನೆ ಯಾವ ರೂಪ ಪಡಿತದ, ಏನು ಪಡಿತದ, ಮತ್ತು ಇದಕ್ಕೆ ಏನಾದರೂ ಸ್ಟೇಜ್ ಸಿಗ್ತದನ, ಮತ್ತು ಇನ್ನೊಮ್ಮೆ ಎಕ್ಸಾಮ್ ಆಗುವಂಥದ್ದು ರದ್ದಾಗುವಂಥದ್ದು ಏನಾದರೂ ಆಗ್ತದೆ ಸುಪ್ರೀಂ ಕೋರ್ಟ್ನೆಲ್ಲ. ಇದೂ ಸಹಿತ ಈಗ ಸೂಕ್ಷ್ಮ ಎಲ್ಲ ಗಮನಿಸಬೇಕಾಗಿದೆ. ಇಡೀ ದೇಶದ ಜನ ಈ ಕಡೆ ಲಕ್ಷ ಕೊಟ್ಟು ನೋಡ್ತಾ ಇದ್ದಾರೆ. ಯಾಕಂದ್ರೆ ಮುಸ್ಲಿಮರಾದರೂ ಹೆಚ್ಚು ಮಂದಿ 20 ಕೋಟಿ ಜನಸಂಖ್ಯೆ ಇದ್ದಾರೆ. ಅದು ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಲ್ಲಿ ಧರ್ಮದ ನೆಲೆಗಟ್ಟಿನಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಕೋರ್ಟ್, ಸುಪ್ರೀಂ ಕೋರ್ಟ್. ನಾವು ಧರ್ಮದ ನೆಲೆಗಟ್ಟಿನಲ್ಲಿ ಅದು ಹೇಳ್ತಾ ಇಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ನಮಗದ, ಅವ್ರು ಪಾಲಿಸ್ತಾ ಇದ್ದಾರೆ. ಅವ್ರ ಧರ್ಮದ ಕಾರ್ಯಕ್ರಮಗಳನ್ನು, ಶಿಕ್ಷಣವನ್ನು, ಅವ್ರ ಧರ್ಮ ಉಳಿಸ್ಕೊಳ್ಳೋದನ್ನು ಅವ್ರು ಪ್ರಯತ್ನ ಮಾಡ್ತಾರೆ ಅದರಲ್ಲಿ. ಅದಕ್ಕೆ ಅವ್ರು ಹಿರಿಯರಿಂದ ಬಂದಂಥದ್ದು ದಾನ ಮಾಡೋರು ಇದ್ದಾರೆ. ದಾನದ ವಕ್ಫ್ ಅಂದ್ರೆ ಅವ್ರು ಮುಸಲ್ಮಾನರು ಮಾಡಬೇಕಂತಿಲ್ಲ. ಈವನ್ ಹಿಂದೂಗಳು ಮಾಡಿದವರು ಇದ್ದಾರೆ, ಕ್ರಿಶ್ಚಿಯನ್ರು ಮಾಡಿದವರು ಇದ್ದಾರೆ. ಅದರಲ್ಲಿ ನಿಮ್ದೇನಪ್ಪ ಹಸ್ತಕ್ಷೇಪ? ಒಂದು ಯಾವ ಕಾರ್ಯಕ್ಕೆ ಅವರು ದಾನ ಮಾಡಿದಾರೋ ಆ ಕಾರ್ಯಕ್ಕೆ ಉಪಯೋಗ ಆಗ್ತದೋ ಇಲ್ಲೋ ಅನ್ನೋದಷ್ಟ ಅದಕ್ಕೆ ನೋಡೋಕೆ ಒಂದು ಬೋರ್ಡ್ ಅದ, ಆ ಬೋರ್ಡ್ ಮಾಡ್ತದೆ. ಅವ್ರಿಗೆ ಬೇಡ ಇದು ನೋಡೋದು ಅನ್ನೋಂಥ ಮಾತನ್ನು ಹೇಳೋ ಜೊತೆಗೆ ಒಂದು ವೇಳೆ ಅದರಲ್ಲಿ ನೀವೇನೋ ಇಬ್ಬರು ಹೋಗ್ಬೇಕಂತೀರಿ, ಹಾಗೆ ನಿಮ್ಮ ಹಿಂದೂ ಟ್ರಸ್ಟ್ಗಳಲ್ಲೇ ಒಂದಿಬ್ಬರು ಹಿಂದೂಯೇತರರಿಗೆ ಅವಕಾಶ ಕೊಡ್ತೀರಾ? ಅವ್ರಿಗೂ ಅವಕಾಶ ಕೊಟ್ಟ ನೀವು ನಿಮ್ಮ ಪಾರದರ್ಶಕತೆಯನ್ನು ತೋರಿಸ್ಕೊಳ್ತೀರಾ, ಮತದ ಹಕ್ಕು ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಇಟ್ಟಿದ್ದಾರೆ. ಈ ಪ್ರಶ್ನೆಗೆ ನಮ್ಮ ಈ ಕಾನೂನಿನ ಪರವಾಗಿ ಮಾತಾಡುವಂತಹ ನಮ್ಮ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಅವರು ಉತ್ತರ ಕೊಡಲಾರ್ದ ಒಂದು ಇಷ್ಟು ತೊಂದರೆ ಅನುಭವಿಸಿ, ಇಲ್ಲ ರೀ ನಮಗೊಂದು ವಾರ ಸಮಯ ಕೊಡಲಿ ಅಂದಾಗ ಒಂದು ವಾರದೊಳಗೆ ನೀವು ಕೊಡಲೇಬೇಕು, ಕೊಡದೇ ಇದ್ದರೆ ನಾವು ನಮ್ಮದೇ ಆದ ನಿರ್ಧಾರ ಕೊಡಬೇಕಾಗ್ತದೆ ಅನ್ನೋಂಥ ಮಾತು ಸ್ಪಷ್ಟವಾಗಿ ನಮ್ಮ CJI ಸಂಜೀವ್ ಖನ್ನಾ ಅವರು ವಾರ್ನಿಂಗ್ ಕೊಟ್ಟಂಗೆ ಹೇಳಿದ್ದಾರೆ. ಇದರಿಂದಾಗಿ ಯಾರು ಯಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಲಾರದಂತಹ ಅವ್ರವ್ರ ಧರ್ಮವನ್ನು ಅವ್ರು ಪಾಲಿಸಿಕೊಂಡು ಆ ಧರ್ಮದಲ್ಲಿ ಹೇಳಿದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದಾವೆ, ನಿಯಮಗಳು ಏನಿದಾವೆ ಅದ್ರ ಪ್ರಕಾರ ಪಾಲಿಸ್ಕೊಂಡು ಹೋದ್ರೆ ಸಾಕು ಅನ್ನುವಂಥ ಅಭಿಪ್ರಾಯ ಮೂಡ್ಬೋದೇನೋ ಯಾರಿಗೂ ಗೊತ್ತು. ಆದರೆ ಈ ಚರ್ಚೆ ಆರಂಭವಾಗಿದ್ದ ಪೂರ್ವದಲ್ಲೇ 73 ಜನ ಅರ್ಜಿಗಳನ್ನ ಹಾಕುವ ಪೂರ್ವದಲ್ಲೇ ಸುಪ್ರೀಂ ಕೋರ್ಟದಲ್ಲಿ ಮೋಸ್ಟ್ಲಿ ಈ ಕಾನೂನು ಬಿದ್ದು ಹೋಗ್ಬೋದು. ಯಾಕಂದರೆ ಈಗಾಗಲೇ ಕಾನೂನು ಆಗ್ಯದ, ಅದು ಒಪ್ಕೊಂಡ್ಬಿಡುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಆದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಯಾರಿಗಾದರೂ CJI ಖನ್ನಾ ಅವರು ಏನಾದರೂ ಡಿಫ್ರೆಂಟ್ ಆದಂಥ ಡಿಸಿಷನ್ ಕೊಡ್ಬೋದಾ ಅಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನು ನೋಡಿದ್ರು 7 ದಿವಸ ಏನೇನಾಗ್ತದೆ ಅಲ್ಲಿವರೆಗೆ ನಮ್ಮ ವಕ್ಫ್ ಲೀಡರ್ಗಳು ಏನು ಮಾಡ್ತಾರೆ, ನಮ್ಮ ಹಿಂದೂ ಲೀಡರ್ಗಳು ಏನು ಮಾಡ್ತಾರೆ, ಯಾವ ರೂಪ ತೊಗೊಳ್ತಾರೆ. ಯಾಕಂದ್ರೆ ಇಬ್ಬರು ಬುದ್ಧಿವಂತರಿದ್ದಾರೆ. ಮತ್ತು ಎರಡೂ ಕಡೆ ಇದ್ದಂಥ ಜನ ಈ ಧರ್ಮದ ವಿಷಯದಲ್ಲೇ ಲಾಭ ಮಾಡ್ಕೊಳ್ಳೋದು ಜನ ಹೆಚ್ಚಿಗೆ ಇರೋದ್ರಿಂದಾಗಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ. ಇದರಲ್ಲಿ ಎಲ್ಲರೂ ಬರ್ತಾರೆ, ಹಿಂದೂಗಳು ಬಂದರು, ಮುಸಲ್ಮಾನರು ಬಂದರು. ಎರಡೂ ಕಡೆ ಆದಷ್ಟು ಏನಪ್ಪ ಅಂತಂದರೆ ಧರ್ಮದ ಆಸ್ತಿಯನ್ನು ತಮ್ಮ ಕೆಲಸಗಳು ಉಪಯೋಗ ಮಾಡುವಂಥ ಸಾಕಷ್ಟು ಉದಾಹರಣೆ ನಾವು ನೋಡಿದ್ದೀವಿ. ಆ ಎರಡೂ ಕಡೆ ಅಂಥ ಮೋಸಗಾರರು ಅನೇಕ ಸಿಕ್ಕಿದ್ದಾರೆ ಮತ್ತು ಒಳ್ಳೆಯವರು ಇದ್ದಾರೆ. ಅದರಲ್ಲೇ ಅದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ. ಅದೇನೋ ಆಗಲಿ ವಕ್ಫ್ ಬೋರ್ಡದಲ್ಲಿ ಈ ಹಿಂದೂಗಳ ಹಸ್ತಕ್ಷೇಪ, ಹಿಂದೂಗಳ ಟ್ರಸ್ಟ್ನಲ್ಲಿ ಮುಸ್ಲಿಮರ ಅಥವಾ ಕ್ರಿಶ್ಚಿಯನರ ಅಥವಾ ಇನ್ನೊಂದು ಉಳಿದ ಧರ್ಮಗಳ ಜೈನರ ಹಸ್ತಕ್ಷೇಪ ಬೇಡ ಅನ್ನೋದು ಒಂದು ಸ್ಪಷ್ಟ ಅಭಿಪ್ರಾಯ ಅದ. ಇದನ್ನು ಮೂಲಭೂತ ಹಕ್ಕುಗಳಲ್ಲಿ ಹಾಕಿ ನಮ್ಮ ಅಂಬೇಡ್ಕರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವ್ರವ್ರ ಧರ್ಮ ಅವ್ರು ಪಾಲಿಸ್ರಿ, ಇಲ್ಲಿ ತಿಕ್ಕಾಟ ಬೇಡ, ಧರ್ಮದ ಘರ್ಷಣೆ ಸಂಘರ್ಷಕ್ಕೆ ಕಾರಣ ಆಗೋದು ಬೇಡ ಅಂತೇಳಿ ಒಂದು ಉದ್ದೇಶದಲ್ಲಿರೋದು ಅಂತೇಳಿ ಹೇಳುವಂಥ ವಾದಗಳಿದ್ದಾವೆ. ಏನೋ ಆಗಲಿ ಸಂಜೀವ್ ಖನ್ನಾ ಅವ್ರು ಮಾತ್ರ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಏನು ಉತ್ತರ ಕೊಡ್ತಾರೆ? ಹಿಂದೂಗಳ ಟ್ರಸ್ಟ್ಗಳಲ್ಲಿ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನ್ರಿಗೆ ಅವಕಾಶ ಕೊಡ್ತಾರ? ಒಂದಿಬ್ಬರಿಗೆ ಮತ ಹಾಕುವಂಥ ಹಕ್ಕು ಕೊಡ್ತಾರ? ಸರ್ಕಾರ ಕೊಡ್ತದನ? ತಿದ್ದುಪಡಿ ಮಾಡ್ತದನ ಕಾನೂನಲ್ಲ? ನೋಡ್ರಿ ಏನಾಗ್ತದೆ ಆಗಲಿ. ಅದು ತುರ್ತು ಮಾತ್ರ ಖನ್ನಾ ಅವರು ಒಂದಿಷ್ಟು ನಮ್ಮ ಮೋದಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇನು ಸುಳ್ಳಲ್ಲ ಅಂತ ಹೇಳ್ತಾ ನಮಗೆ ಅನಿಸಿ ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬೇಡ್ರಿ. H60 ನ್ಯೂಸ್ ಅರ್ಥ ಹೆಚ್ಚು ತಲೆ ಮೇಲೆ ಸತ್ಯದ ಕೈಗಡೆ.